ಒಂದು ಕಡೆ ಇಸ್ರಾಯೇಲ್, ಅಮೆರಿಕ, ಇರಾನ್ ಯುದ್ಧ ಜೋರಾಗಿ ನಡೀತಾ ಇದೆ. ಈ ಯುದ್ಧದಿಂದ ಭಾರತಕ್ಕೇನು, ಭಾರತದ ನಿಲುವು ಏನಾಗಬೇಕು ಯುದ್ಧಕ್ಕೆ ಸಂಬಂಧಪಟ್ಟಂತೆ, ಇದು ಒಂದು ವಿಚಾರ ಆಗ್ತಾ ಇದೆ. ಈ ಯುದ್ಧ ಇನ್ಫ್ಲೇಷನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಬಹುದು ಅಥವಾ ಬೆಲೆ ಏರಿಕೆಯನ್ನು ಎಲ್ಲಿಗೆ ತಂದು ಮುಟ್ಟಿಸಬಹುದು. ಇದರ ಜೊತೆಗೇ ಹರ್ಮುಜ್ ಜಲಸಂಧಿ, ಇದು ಪೂರ್ವ ಮತ್ತು ಪಶ್ಚಿಮಕ್ಕೆ ಇರ್ತಕ್ಕಂಥ ವ್ಯಾಪಾರವನ್ನೇ ಒಂಥರ ಅಡ್ಡಗೋಡೆ ತರಹದಲ್ಲಿ ನಿಲ್ಲಿಸಿಬಿಡುತ್ತಾ. ಇದಲ್ಲದೆ ಇಲ್ಲಿ ಬರೀ ಹಡಗು ನಿಂತ್ಕೊಂಡ್ರಲ್ಲ, ನಿಮ್ಗೆ ಅದು ಹೋಗೋಕ್ಕೆ ಬಿಡಲ್ಲ ಅನ್ನೋದು ಒಂದು ವಿಚಾರ ಮಾತ್ರ ನಿಮಗೆ ಗೊತ್ತಿರೋದು. ಹಡಗುಗಳಿಗೆ ನಾನು ಬೆಂಕಿ ಹಚ್ಚಿಬಿಡ್ತೀನಿ. ಇದರ ಜೊತೆಗೆ ಅಡುಗೆ ಎಣ್ಣೆ, ಅದರ ಬೆಲೆ ಜಾಸ್ತಿ ಆಗಬಹುದು. ರಸಗೊಬ್ಬರ ತಯಾರಿಕೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳ ಸಪ್ಲೈ ಕೂಡ ನಮ್ಗೆ ಆ ಕಡೆಯಿಂದನೇ ಆಗಬೇಕಾಗತ್ತೆ. ಹಾಗಾಗಿ ರಸಗೊಬ್ಬರಕ್ಕೋ ಅಡುಗೆ ಎಣ್ಣೆಗೋ ಅಥವಾ ಗಾಡಿಗೆ ಬಳಸುವಂಥ ತೈಲಕ್ಕೋ ಇಲ್ಲಿ ಸಮಸ್ಯೆ ಆಗುತ್ತಾ. ಇದರ ಜೊತೆಗೆ ಈ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಅಂತ ಇದೆಯಲ್ಲ, ಇದನ್ನು ಬೆಳೆಸಿದಂಥ ಮಹಾತ್ಮ ಯಾರು, ಪುಣ್ಯಾತ್ಮ ಯಾರು ಅಂತ ನೋಡಿದಾಗ ನಮ್ಗೆ ಆಗ ಕೇಳಿ ಬರ್ತಕ್ಕಂಥ ಹೆಸರೇ ಇದೇ ಖಮೇನಿ. ದೇವತಾ ಸೈನ್ಯ ಅಂತ, ದೇವಸೇನಾ ಅದು ಅಂತ ಕರಿತಾ ಇದ್ರು ಇರಾನ್ನಲ್ಲಿ. ಅಂದರೆ ಧರ್ಮಗುರುಗಳನ್ನು ರಕ್ಷಣೆ ಮಾಡುವಂಥ ಸೈನ್ಯ ಅಂತ. ಬರೀ ಅಲ್ಲಿಗೆ ನಿಲ್ಲಿಸ್ಕೊಳ್ಳಿಲ್ಲ ಈ ರೆವಲ್ಯೂಷನರಿ ಗಾರ್ಡ್ ವಿಚಾರವನ್ನು ಅವರು. ಈ ಗಾರ್ಡ್ಗಳಿಗೆ ಅವ್ರಿಗೆ ಸಹಕಾರ ಬೇಕು, ಹಣ ಬೇಕು, ಒಂಥರ ಪ್ರೈವೇಟ್ ಆರ್ಮಿ ಥರ ಇಟ್ಬಿಟ್ರೆ ಅದನ್ನು. ಇರಾನ್ನಲ್ಲಿ ಏನೇ ಡಿಸೈಡ್ ಮಾಡಬೇಕಾಗಿದ್ದರೂ ಕೂಡ ಅವರ ಸೈನ್ಯಕ್ಕಿಂತ ಹೆಚ್ಚಾಗಿ ಈ ಅರೆಸೇನೆ ಇದೆಯಲ್ಲ, ಇದೇ ಡಿಸೈಡ್ ಮಾಡುವುದು. ಇವ್ರಿಗೆ ಅನುಕೂಲ ಆಗಲಿ ಅಂತ ಒಂದು ಖಾಸಗಿ ಕಂಪ್ನಿನವ್ರು ಕೈ ಕೊಟ್ಟು ಅವ್ರ ಮೂಲಕ ರಸ್ತೆ, ಸೇತುವೆ, ಬಂದರು ಅದೆಲ್ಲ ಡೆವಲಪ್ ಮಾಡ್ಕೊಳ್ಳಿ ನೀವು ಎನ್ನುವ ಒಂದಷ್ಟು ಡೀಲ್ಗಳನ್ನು, ಒಪ್ಪಂದಗಳನ್ನು, ಯೋಜನೆಗಳನ್ನು ಅವ್ರಿಗೆ ಕೊಟ್ಟಿದ್ದಂಥ ವಿಚಾರ. ಇದು ಆಲ್ಮೋಸ್ಟ್ 40 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಈಗ ಆ ರೆವಲ್ಯೂಷನರಿ ಗಾರ್ಡ್ ಇದ್ದಾರೆ, ಅಧ್ಯಕ್ಷನೇ ಇಲ್ಲ. ಯಾವ ಧರ್ಮಗುರುವನ್ನು ರಕ್ಷಣೆ ಮಾಡ್ತಾ ಇದ್ರು ಆ ಧರ್ಮಗುರುವೇ ಅಲ್ಲಿ ನಾಪತ್ತೆ. ಇದಾದ ಮೇಲೆ ಇವತ್ತಿಗಿನ ಇರಾನ್ನ ಸ್ಥಿತಿ ಏನಾಗಿದೆ? ಇರಾನ್ ಇವತ್ತಿಗೂ ಸುತ್ತಮುತ್ತಲ ಅಷ್ಟು ದೇಶಗಳಲ್ಲಿರಬಹುದಾದ ಅಮೆರಿಕದ ಸೇನೆ ಮೇಲೆ ಈಗಲೂ ಯುದ್ಧವನ್ನು ಮಾಡ್ತಾ ಇದೆ. ತನ್ನತನವನ್ನು ಉಳಿಸಿಕೊಳ್ಳುವುದಕ್ಕ, ನಾನು ಮಣಿದಿಲ್ಲ ಅಂತ ತೋರಿಸಿಕೊಳ್ಳುವುದಕ್ಕ, ಅಥವಾ ನಾನು ಇವ್ರು ಯಾರನ್ನೂ ಬಿಡಲ್ಲ ಅಂತ ಹೇಳುವುದಕ್ಕ. ಇದರ ನಡುವೆ ಇದೇ ಇರಾನ್ನಲ್ಲಿ ಇರಾನನ್ನು ರಷ್ಯಾದ ವಿರುದ್ಧವಾಗಿ ಪೋಷಣೆ ಮಾಡಿದವರು ಯಾರು? ಇದೇ ಇರಾನ್ ಮಿಸೈಲ್ಗಳನ್ನು ಹೊಂದುವಂತೆ, ಪರಮಾಣುವನ್ನು ಹೊಂದುವಂತೆ, ಅದನ್ನು ಬಲಾಢ್ಯವಾಗುವಂತೆ ಮಾಡಿದ ದೇಶ ಯಾವುದು ಅಂದರೆ ಮತ್ತದೇ ಹೆಸರು ಹೇಳಬೇಕು, ಅದು ಅಮೆರಿಕ. ಯಾರ ವಿರುದ್ಧ? ಇರಾನ್ ರೆಡಿ ಮಾಡಿದ್ದಿವರು ರಷ್ಯಾ ವಿರುದ್ಧ. ನನಗೆ ರಷ್ಯಾ ಅಪಾಯಕಾರಿ, ಇರಾನ್ ನಿನ್ನ ಕ್ಷಿಪಣಿ ಇಟ್ಕೋ, ನೀನು ಅದಿಟ್ಕೋ, ಇದಿಟ್ಕೋ, ಅಣುಬಾಂಬ್ ಇಟ್ಕೋ ನೀನು ಅಂತ ಹೇಳಿದಂಥ ಅಮೆರಿಕ ಇವತ್ತಿಗೆ ಇಸ್ರೇಲ್ ಹೇಳಿಬಿಡ್ತು ಅಂತ ಅದೇ ಅಣುಬಾಂಬ್ ನಾನು ಹಾಳು ಮಾಡಿಬಿಡ್ತೀನಿ, ಅದೇ ಕ್ಷಿಪಣಿ ಹಾಳು ಮಾಡಿಬಿಡ್ತೀನಿ ಅಂತ ಹೇಳಿ ಇದು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ? ಅಮೆರಿಕಕ್ಕೆ ತನ್ನ ಗತವೈಭವ, ಯಾವುದು ಗತವೈಭವ? ಡಾಲರ್ಗೆ ತನ್ನ ಗತವೈಭವ ಮರಳಬೇಕು. ಇಡೀ ವಿಶ್ವಕ್ಕೆ ಅಮೆರಿಕ ದೊಡ್ಡ ಪವರ್ಫುಲ್ ದೇಶ ಅಂತ ಕರೆಸ್ಕೊಳ್ಬೇಕು ಎನ್ನುವ ಇರಾದೆ ಜಾಸ್ತಿ ಆಗಿಬಿಟ್ಟಿದೆ. ಈ ಹಾದಿಯಲ್ಲಿ ಅಮೆರಿಕ ಸಕ್ಸಸ್ಫುಲ್ ಆಗುತ್ತಾ? ಯುದ್ಧ ಮಾಡಿಕೊಂಡು ಹೆದರಿಸಿ ಬೆದರಿಸಿ ಕಿಡ್ನ್ಯಾಪ್ ಮಾಡಿಕೊಂಡು ಈ ರೀತಿ ನಡೆದುಕೊಂಡು ಹೋಗುವುದು ಎಷ್ಟರ ಮಟ್ಟಿಗೆ ಸರಿ? ಇದರ ಜೊತೆಗೇ ನಾರ್ತ್ ಕೊರಿಯಾ ಕಿಮ್ ಜಾನ್ ಉನ್ ಒಂದು ಮಾತು ಹೇಳ್ತಾ ಇರೋದು, ಮನುಷ್ಯ ಇರಾನ್ ಅಪ್ಪಿತಪ್ಪಿ ಕೇಳಿದ್ರೆ ನಾನು ಸಹಾಯ ಮಾಡಿಬಿಡ್ತೀನಿ ಅಮೆರಿಕ ವಿರುದ್ಧವಾಗಿ ಅಂತೇಳಿ ಕಿಮ್ ಜಾನ್ ಉನ್ ಒಂದು ಕಡೆ ಮಾತಾಡ್ತಾ ಇರೋದು. ಹಾಗಾದರೆ ಈ ಯುದ್ಧ ಎಲ್ಲಿವರೆಗೆ ಹೋಗುತ್ತೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ಸುನಿಲ್ ಇದ್ದಾರೆ, ಲೆಫ್ಟಿನೆಂಟ್ ಕರ್ನಲ್, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ನಮ್ಮ ಜೊತೆಲಿ ಇದ್ದಾರೆ. ಸುನಿಲ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನು ಮೋಹನ್ ಚಿತಾಲೆ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ, ರಕ್ಷಣಾ ತಜ್ಞರು. ಸ್ವಾಗತ ಮೋಹನ್ ಚಿತಾಲೆ ಅವರೇ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಉಮರ್ ಶರೀಫ್ ಅವರಿದ್ದಾರೆ, ಧಾರ್ಮಿಕ ಮುಖಂಡರು, ಮುಸ್ಲಿಂ ವಿದ್ವಾಂಸರು, ಚಿಂತಕರು. ಸ್ವಾಗತ ಉಮರ್ ಶರೀಫ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ, ಸಲಾಂ. ಫೈನ್. ನಾನು ಸುನಿಲ್ ಅವ್ರಿಗೆ ಮೊದಲು ಕೇಳಿಬಿಡ್ತೀನಿ. ಸುನಿಲ್ ಅವರೇ, ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ, ಯಾವ ಅಮೆರಿಕ ರಷ್ಯಾದ ವಿರುದ್ಧವಾಗಿ ಇರಾನನ್ನು ಬೆಳೆಸಿತ್ತೋ ಸರಿಸುಮಾರು ಅದು ಏನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಖಮೇನಿವರೆಗೂ ಕೂಡ, ಖಮೇನಿ ಬರುವವರೆಗೂ ಹತ್ತಿರ 40 ವರ್ಷಗಳ ಹಿಂದಿನ ಕಥೆ ನಾನು ಮಾತಾಡ್ತಾ ಇರೋದು, ಬರುವವರೆಗೂ ಇರಾನನ್ನು ಒಂದು ಆಧುನಿಕ ರಾಷ್ಟ್ರವನ್ನಾಗಿ, ಆಧುನಿಕತೆಯನ್ನು ಆವರಿಸಿಕೊಳ್ಳುವವರಾಗಿ, ಫುಲ್ ಮಾಡರ್ನೈಸೇಷನ್ ಇಟ್ಕೊಳ್ಳುವವರಾಗಿ ಅವರಿಗೆ ಪಾಲನೆ ಪೋಷಣೆ ಮಾಡಿದ್ದೇ ಅಮೆರಿಕ. ಜೊತೆಗೆ ರಷ್ಯಾ ವಿರುದ್ಧ ನಿಲ್ಲಿಸಿದ್ದೇ ಇದೇ ಅಮೆರಿಕ. ನೀನು ಕ್ಷಿಪಣಿ ಹೊಂದು, ನೀನು ಅಣುಬಾಂಬ್ ಇಟ್ಕೋ, ನೀನೆಲ್ಲ ಚೆನ್ನಾಗಿರು, ಬಲಾಢ್ಯವಾಗಿರು ಅಂತ ಹೇಳಿ. ಅಂಥ ಅಮೆರಿಕದ ನೀತಿ ಇವತ್ತಿಗೆ ಜಸ್ಟ್ ಬಿಕಾಸ್ ಆಫ್ ಇಸ್ರೇಲ್ ಆ ನೀತಿ ಇಲ್ಲಿ ಉಲ್ಟಾ ಆಗಿಬಿಡ್ತಾ? ಅಯ್ಯೋ ಅದು ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಮಾರಕ. ಅಮೆರಿಕ ಸ್ಟ್ಯಾಂಡ್ ಹೇಗೆ ಈ ಥರ ಪಲ್ಟಿ ಹೊಡೆಯುತ್ತೆ ಅಂತ? ಇದು ನೀವೇನು ಹೇಳ್ತಿದ್ದೀರಾ, ಇದು 2026 ನಡೀತಿದೆ. ನಾನು 1980s ಇದೇ ಸೇಮ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಎಗೇನ್ಸ್ಟ್ ರಷ್ಯಾ, ಓಕೆ, ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ನ ಹುಟ್ಟಾಕಿದ್ಯಾರು? ಅಫ್ಘಾನಿಸ್ತಾನಲ್ಲಿ ಆಲ್ ಖೈದಾನ ಹುಟ್ಟಾಕಿದ್ಯಾರು?
ಆಮೇಲೆ ಏನು ಮಾಡಿದ್ರು, ರಷ್ಯಾ ಹೋಯ್ತು, ಸೋಲ್ತು, ಅಲ್ಲಿಂದ ಹೋಯ್ತು. ಅದಕ್ಕೆ ಅಫ್ಘಾನಿಸ್ತಾನ್ ಇಸ್ ಕಾಲ್ಡ್ ಅಸ್ ಗ್ರೇವ್ ಯಾರ್ಡ್ ಆಫ್ ಎಂಪೈರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನ. ಸೇಮ್ ಸಿನಾರಿಯೋ 1980s ಅಲ್ಲಿ ಅದೇ ರಷ್ಯಾ ಅಗೇನ್ಸ್ಟ್ ಅವ್ರನ್ನ ಹುಟ್ಟಿಸಿದ್ದೇ ಇವರು. ದೇ ಆರ್ ದೇರ್ ಕ್ರಿಯೇಷನ್ಸ್. 2001 ಅಲ್ಲಿ ದ ಸೋ ಕಾಲ್ಡ್ ವಾಟ್ ಎವರ್ ದಿ ಅಟ್ಯಾಕ್, ದಟ್ಸ್ ಎ ಕಾನ್ಸ್ಪಿರಸಿ. ತುಂಬಾ ನಾನು ಐ ಆಮ್ ನಾಟ್ ಕೋಟಿಂಗ್ ಎನಿ ಆಫ್ ದಿ ಅದರ್ ಇದು ಏನಂತಾರೆ ರಿಸೋರ್ಸಸ್, ಓಪನ್ ಸೋರ್ಸ್ ಅಲ್ಲಿ ಇರುವಂತಹದನ್ನೇ ನೀವು ನೋಡಿದ್ರೆ ನಿಜವಾಗ್ಲೂ ಅಟ್ಯಾಕ್ ಆಯ್ತಾ, ಅವರೇ ಮಾಡಿದ್ದ ಅನ್ನೋದು. ಬಿಕಾಸ್ ದೇ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್, ಅಮೆರಿಕಾ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಅದನ್ನ ಯಾರು ಬೇಕಾದ್ರೂ ಚೆಕ್ ಮಾಡಬಹುದು, ಈಸ್ ಇಟ್ ಟ್ರೂ ಆರ್ ಈಸ್ ಇಟ್ ಎ ಕಾನ್ಸ್ಪಿರಸಿ ಅನ್ನೋದನ್ನ. ತುಂಬಾ ಇದೆ, ತುಂಬಾ ಸಿಗುತ್ತೆ. ಸೊ ದಟ್ಸ್ ಬಿಸೈಡ್ಸ್ ದ ಪಾಯಿಂಟ್. ಇವತ್ತು ತುಂಬಾ ಕಡೆ ಇದನ್ನ ಹೇಳ್ತಿದ್ದಾರೆ, ಬಿಕಾಸ್ ಆಫ್ ದೇರ್ ಕ್ಲೋಸ್ನೆಸ್ ವಿತ್ ಇಸ್ರೇಲ್. ಇವತ್ತು ಅವರು ಇರಾನ್ ಮೇಲೆ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಏನು ಅಟ್ಯಾಕ್ ಮಾಡಿದ್ದಾರೆ ಇರಾನ್ ಮೇಲೆ, ಬಿಕಾಸ್ ಒನ್ಸ್ ಅಪಾನ್ ಎ ಟೈಮ್ ನಾವು 1979 ಟೈಮ್ಗೆ ನಾವು ಹೋಗಿ ನೋಡಿದ್ರೆ ಇಟ್ ವಾಸ್ ಅ ಮಾಡರ್ನ್ ಸೊಸೈಟಿ. ಆ ಟೈಮಲ್ಲಿ ಇಟ್ ವಾಸ್ ಅ ಲಿಬರಲ್ ಸೊಸೈಟಿ. ಅಂತಹ ಲಿಬರಲ್ ಸೊಸೈಟಿಯಲ್ಲಿ ಇದ್ದಿದ್ದೇ ವೆಸ್ಟರ್ನ್ ಕಲ್ಚರ್. ಬಟ್ ಇಸ್ಲಾಮಿಕ್ ರೆವಲ್ಯೂಷನ್ 1979 ಅಲ್ಲಿ ಆದಮೇಲೆ ಫಂಡಮೆಂಟಲಿಸಮ್ ಬಂತು, ಅಲ್ಲಿ ರೆಜಿಮ್ ಚೇಂಜ್ ಆಯಿತು, ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್. ಬಟ್ ನೀವು ಎಲ್ಲೇ ನೋಡಿ, ಅಮೇರಿಕಾ ಯಾರ್ಯಾರನ್ನ ಕ್ರಿಯೇಟ್ ಮಾಡುತ್ತೋ ಕಡೆಗೆ ಅವ್ರಿಗೇನೇನೆ ಹೊಡೆಯುತ್ತೆ. ಅನದರ್ ಎಕ್ಸಾಂಪಲ್, ಒಸಾಮಾ ಬಿನ್ ಲಾಡೆನ್ ಸತ್ತಿದ್ದು ಒಬೋಟಾಬಾದಲ್ಲಿ. ಆಗ ಕೂಡ ಪಾಕಿಸ್ತಾನ್, ಫಾರ್ ದಟ್ ಮ್ಯಾಟರ್ ಈಗಲೂ ಇದೆ, ಪಾಕಿಸ್ತಾನ್ ಆಗ ಕೂಡ ಅವರ ಅಲಯಾಗೇ ಇತ್ತು. ಅವ್ರು ಯೂಸ್ ಮಾಡಿದ್ರು ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪಾಕಿಸ್ತಾನಿ ಬೇಸಸ್ನ ಅವ್ರು ಯೂಸ್ ಮಾಡಿದ್ರು. ತಾಲಿಬಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಆಫ್ಟರ್ 2001 ಪರ್ವೇಜ್ ಮುಷರಫ್ ಹ್ಯಾಸ್ ಸೈನ್ಡ್ ದ ಡೀಲ್ ವಿತ್ ದೆಮ್. ಅವ್ರ ಏರ್ ಬೇಸಸ್ನ ಬಿಟ್ಕೊಟ್ಟಿದ್ರು. ಇಷ್ಟೊಂದೆಲ್ಲ ನಡೆದಾದ್ಮೇಲೆ ಒಸಾಮಾ ಬಿನ್ ಲಾಡೆನ್ನ ಸಾಯಿಸೋಕ್ಕೋಸ್ಕರ ಅವ್ರು ಏನು ಆಪರೇಷನ್ ಮಾಡಿದ್ರು 2011 ಇನ್ ದ ಮಂತ್ ಆಫ್ ಏಪ್ರಿಲ್, ಮೇ ಇಲ್ಲ ಜೂನ್, ಪ್ರಾಬ್ಲಿ ಇಟ್ ವಾಸ್ ಇನ್ ದ ಮಂತ್ ಆಫ್ ಏಪ್ರಿಲ್ 2011. 2011 ಅಲ್ಲಿ ಅಬೋಟಾಬಾದಲ್ಲಿ ಏನು ಆಪರೇಷನ್ ನಡೀತು, ಆ ಆಪರೇಷನ್ ಬಗ್ಗೆ ಪಾಕಿಸ್ತಾನ್ಗೆ ಗೊತ್ತಿರಲಿಲ್ಲ. And it was a global embarrassment for them. Of course, it's a terrorist nation, but it's a global embarrassment for them. So, ಅವರ ನೀತಿ ಇಷ್ಟೇ, ನೀವು ಯಾರನ್ನ ಕ್ರಿಯೇಟ್ ಮಾಡ್ತೀರಾ ಡೆಫಿನೆಟ್ಲಿ ನೀವು ಅವ್ರಿಗೆ ಹೊಡಿತೀರಾ. ವೆನಿಜುವೆಲಾ ಜೊತೆ ಕೂಡ ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಬಟ್ ಇವತ್ತು ಅವ್ರ ರಿಸೋರ್ಸಸ್ ಮೇಲೆ ಕಣ್ಣು ಹಾಕ್ಬಿಟ್ಟು ಈಗ ಅವ್ರು ಹೇಳ್ತಿರೋದೇನು, ರಷ್ಯಾ ಮತ್ತೆ ಚೈನಾ ಇನ್ಫ್ಲೂಯೆನ್ಸ್ ಅಲ್ಲಿ ಬರ್ತಿದೆ, ಅದರಿಂದ ನಾವು ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ವಾಟ್ ಎವರ್ ದೇ ಹ್ಯಾವ್ ಡನ್ ಅರ್ಲಿಯರ್, modus operandi is old trick. ಇಷ್ಟೇ, ದಿಸ್ ಇಸ್ ದ ಪ್ಲಾನ್ ಆಫ್ CIA. ನೀವು ಯಾರನ್ನ ಕ್ರಿಯೇಟ್ ಮಾಡ್ತೀರಾ ಆ ಟೈಮಲ್ಲಿ, ದಟ್ ಇಸ್ ಟು ಫೈಟ್ ಅಗೇನ್ಸ್ಟ್ ಸಮ್ವನ್. ಬಟ್ ನಿಮ್ಮ ಆ ಫೈಟ್ ಮುಗಿದ ಮೇಲೆ ನೀವು ಯಾರನ್ನ ಕ್ರಿಯೇಟ್ ಮಾಡಿರ್ತೀರಾ ಅಲ್ವಾ, ಅವ್ರ ಅಗೇನ್ಸ್ಟ್ ಆಗಿ ಅವರೇ ನಿಮ್ಮ ಎನಿಮೀಸ್ ಆಗ್ತಾರೆ, ಅಂಡ್ ದೇ ವಿಲ್ ಕಿಲ್ ದೆಮ್.